ದಮ್ ಇದ್ರೆ ಬಂದ್ ಹಿಡ್ಕೋ ಶಿಕಾವತ್ತು, ನೀನ್ ಹಿಡ್ಕೊಂಡ್ಬಿಟ್ರೆ ಓಡೋಗ್ಬಿಡ್ತೀನಿ ಕೈ ಕೊಟ್ಟು ಕಸ ಪ್ಲಸ್ ಕಸ ಅನ್ನೋ ತರ ಆಗಿದೆ ನಮ್ಮ ಜೀವನ. ಏನ್ ಗುರು ಇವನು ಈ ತರ ಮಾತಾಡೋದಾನೆ ಸ್ಟಾರ್ಟಿಂಗ್ ಅಲ್ಲೇ ಅಂತ ಅನ್ಕೊಂತಾ ಇದ್ದೀರಾ? ತುಂಬಾನೇ ಬೇಜಾರಾಯ್ತು ಕಣ್ರಿ. ನಮ್ಮ RCB ಟೀಮ್ ಅವ್ರನ್ನ ನಂಬ್ಕೊಂಡಿದ್ದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ತುಂಬಾನೇ ನೋವಾಗೋಯ್ತು, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಅವಮಾನ ಅಂತ ಹೇಳ್ಬೋದು ಅಂತ ತುಂಬಾ ಜನ ಅವರ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ RCB ವುಮೆನ್ಸ್ ತಂಡದ ಬಗ್ಗೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ನಡೆದಂಥ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು, RCB ವುಮೆನ್ಸ್ ವರ್ಸಸ್ ಮುಂಬೈ ವುಮೆನ್ಸ್ ಈ ಒಂದು ಮ್ಯಾಚ್ ನಡೀತು. ಈ ಒಂದು ಮ್ಯಾಚಲ್ಲಿ ಏನೇನೆಲ್ಲ ಆಯಿತು, ಯಾಕೆ ನಮ್ಮ ಕನ್ನಡಿಗರಿಗೆ ಅವಮಾನ ಆಯಿತು RCB ವುಮೆನ್ಸ್ ಕಡೆಯಿಂದ, ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ಗೆ ಸರಿಯಾಗಿ ಗುದ್ದುಬಿಟ್ಟು ಅದನ್ನು ಆನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಟಣ್ಣಂತ ನೋಟಿಫಿಕೇಶನ್ ಬರುತ್ತೆ ಕಣ್ರಿ. ಅದಕ್ಕೋಸ್ಕರ ಆನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಈಗ ವಿಷಯಕ್ಕೆ ಬರೋದಾದರೆ, ಈಗ ನೀವು ವಿಡಿಯೋ ನೋಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ಗಳು ಸಜೆಸ್ಟ್ ಆಗ್ತಾ ಇದೆ. ಸೊ ನೀವು ಪಕ್ಕದಲ್ಲಿ ನೋಡ್ಬೋದು. ನಿಮಗೆ ನನ್ನ ವಿಡಿಯೋ ಪೂರ್ತಿ ನೋಡೋದಕ್ಕೆ ಬೇಜಾರಾಯಿತು ಅಂತಂದರೆ ಒಂದಷ್ಟು ಪ್ರಾಡಕ್ಟ್ಸ್ಗಳು ಸಜೆಸ್ಟ್ ಆಗ್ತಾ ಇದೆ, ಬೇಕಾದರೆ ನೋಡಿ ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ. ಸೊ ಆ ಪ್ರಾಡಕ್ಟ್ಸ್ಗಳು ಬಂದ್ಬಿಟ್ಟು ಫ್ಲಿಪ್ಕಾರ್ಟು, ಮಿಂತ್ರಾ, ಇದರಿಂದ ನಾನು ಟ್ಯಾಗ್ ಮಾಡಿರ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಆ ಒಂದು ಪ್ರಾಡಕ್ಟ್ಗಳ ಬೆಲೆ ನಿಮಗೆ ಡೈರೆಕ್ಟಾಗಿ ತೊಗೊಳಕ್ಕೆ ಹೋದರೆ ನಿಮಗೆ ಕಾಸ್ಟ್ಲಿ ಇರುತ್ತೆ. ನನ್ನ ಪೇಜಿಂದ ನೀವು ತೊಗೊಂಡ್ರೆ ನಿಮಗೆ ಕಡಿಮೆ ಪ್ರೈಸ್ ಬೀಳುತ್ತೆ. ಅಟ್ಲೀಸ್ಟ್ ಒಂದು 3%, 4% ಈ ರೀತಿ ಎಲ್ಲ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ 600 ರುಪೀಸ್ ಇತ್ತು ಅಂದರೆ ಅದು 450, 500, 520 ಈ ರೇಂಜಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಚೂಸ್ ಮಾಡಿ ಇಲ್ಲಿ ಸಜೆಸ್ಟ್ ಮಾಡಿರ್ತೀನಿ. ಆ ಪ್ರಾಡಕ್ಟ್ಸ್ಗಳನ್ನ ನೀವು ಬೈ ಮಾಡ್ಕೊಳ್ಳಿ, ನಿಮಗೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತಲೇ ನಾನು ಅದನ್ನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಈಗ ವಿಷಯಕ್ಕೆ ಬರೋದಾದರೆ, ನಿನ್ನೆ ನಡೆದಂಥ ಮ್ಯಾಚ್ RCB ವುಮೆನ್ಸ್ ವರ್ಸಸ್ ಮುಂಬೈ ವುಮೆನ್ಸ್ ಈ ಒಂದು ಮ್ಯಾಚ್ ನಡೀತು. ಈ ಒಂದು ಮ್ಯಾಚ್ ಇದ್ದಿದ್ದು ಸಂಜೆ 6:30ಕ್ಕಿತ್ತು. ಸೊ ಈ ಒಂದು ಮ್ಯಾಚ್ 6:30ಕ್ಕಿತ್ತು. ಸೊ ಹಾಗಾಗಿ ನಾನು ಇವತ್ತಿನ ದಿನ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮ್ಯಾಚ್ ನೋಡಿದ ಮೇಲೆ ನನಗೆ ತುಂಬ ಬೇಜಾರು ಕೂಡ ಆಯಿತು, ಒಂದು ಕಡೆ ಖುಷಿ ಕೂಡ ಆಯಿತು. ಯಾಕೆ ಬೇಜಾರಾಯಿತು, ಯಾಕೆ ಖುಷಿ ಆಯಿತು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಒಂದು ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಅಂತ ಇದ್ದಿದ್ದು ನಮ್ಮ RCB ವುಮೆನ್ಸ್ದವ್ರದ್ದೇ. ಸೊ ಇವರ ಒಂದು ಟಾರ್ಗೆಟ್ ಬಂದು 167 ರನ್ಗಳನ್ನ ಹೊಡೆದ್ರು. 167 ರನ್ಗಳು, 7 ವಿಕೆಟ್ಗಳು, 20 ಓವರ್ಗಳಿಗೆ ಫಿನಿಶ್. ಸೊ ಇದು ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ಆಗಿತ್ತು ನಿನ್ನೆ. ಈ ಒಂದು ಮ್ಯಾಚಲ್ಲಿ ಹೈಲೈಟ್ ಆದಂಥ ಬ್ಯಾಟ್ಸ್ಮನ್ನ ನಾನು ನೋಟ್ಸ್ ಮಾಡಿದ್ದೀನಿ. ಮೊದಲನೇದಾಗಿ ಹೈಲೈಟ್ ಆದಂಥ ಟಾಪ್ 1 ಬ್ಯಾಟ್ಸ್ಮನ್ ನಾನು ಯಾರನ್ನ ನಿನ್ನೆ ಚೂಸ್ ಮಾಡಿದ್ದೀನಿ ಅಂತಂದರೆ ಪೆರ್ರಿ ಅವರು. ಹೌದು, ಪೆರ್ರಿ ಅವರು 81 ರನ್ಗಳು 43 ಬಾಲ್ಗಳಿಗೆ ಹೊಡೆಯೋದ್ರ ಮೂಲಕ ಅವರು ಲಾಸ್ಟ್ ಟೈಮ್ ನಮ್ಮ ಸ್ಮೃತಿ ಮಂದಣ್ಣ ಅವರ ಒಂದು ರೆಕಾರ್ಡ್ ಏನಿತ್ತು ಆ ಒಂದು ರೆಕಾರ್ಡನ್ನು ರೀಚ್ ಮಾಡಿದ್ದಾರೆ. ಬೀಟ್ ಮಾಡಿಲ್ಲ, ರೀಚ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದರ ಹಿಂದಿನ ಮ್ಯಾಚಲ್ಲಿ RCB ಒಂದು ವುಮೆನ್ಸ್ ಮ್ಯಾಚಲ್ಲಿ, ಇದರ ಹಿಂದೆ ನಡೆದಂಥ ಒಂದು ಮ್ಯಾಚಲ್ಲಿ ಸ್ಮೃತಿ ಮಂದಣ್ಣ 81 ರನ್ಗಳನ್ನ ಹೊಡೆಯೋದ್ರ ಮೂಲಕ ಅವರ ದಾಖಲೆಯನ್ನು ಅವರೇ ಬ್ರೇಕ್ ಮಾಡಿ ಒಂದು ಹೊಸ ರೆಕಾರ್ಡನ್ನು ಸೃಷ್ಟಿ ಮಾಡಿದರು. ಸೊ ಈಗ ನಮ್ಮ ಪೆರ್ರಿ ಅವರು 81 ರನ್ಗಳ ಮೂಲಕ ಆ ಒಂದು ರೆಕಾರ್ಡ್ನ ರೀಚ್ ಮಾಡಿದ್ದಾರೆ. ಸೊ ಅದಾದ ನಂತರ ಸ್ಮೃತಿ ಮಂದಣ್ಣ ಅವರು ತುಂಬ ಬೇಜಾರಾಯಿತು, 26 ರನ್ಗಳು 13 ಬಾಲ್ಗಳಿಗೆ. ಇಟ್ಸ್ ಓಕೆ. ಅದಾದ ಮೇಲೆ ನೆಕ್ಸ್ಟ್ ವ್ಯಾಟ್ ವರ್ಡ್ಸ್ ಅವರು 9 ಬಾಲ್ಗಳಿಗೆ 9 ರನ್ಗಳನ್ನ ಹೊಡೆಯೋದ್ರ ಮೂಲಕ ಅತಿ ದೊಡ್ಡ ದಾಖಲೆಯನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ರಿಚಾ ಘೋಷ್ ಅವರು ನಮ್ಮ ಫಿನಿಷರ್, ಲೈಕ್ ಧೋನಿ ಇದ್ದಂಗೆ ಅಂತ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ರಿಚಾ ಘೋಷ್ ಅವ್ರ ಬಗ್ಗೆ. ಇವರು 28 ರನ್ಗಳನ್ನ ಹೊಡಿತಾರೆ 25 ಬಾಲ್ಗಳಿಗೆ. ಇದು ಕೂಡ ಇವರ ಒಂದು ಆಟದ ಶೈಲಿ ಅಲ್ವೇ ಅಲ್ಲ. ಬಟ್ ರಿಚಾ ಘೋಷ್ ಅವ್ರನ್ನ ಆಲ್ಮೋಸ್ಟ್ ಅವರು ಬಿಗಿನಿಂಗಲ್ಲಿ ಕರೆಸಲ್ಲ, ಕೊನೆ ಟೈಮಲ್ಲಿ ಕರೆಸ್ತಾರೆ. ಕೊನೆ ಟೈಮಲ್ಲಿ ಬಂದಾಗ ಇವರ ಒಂದು ಆಟದ ಶೈಲಿನೇ ಬೇರೆ ಇರುತ್ತೆ. ನುಗ್ಗಿ ಆಡ್ತಾ ಇರ್ತಾರೆ, ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಬಟ್ ನಿನ್ನೆ ಯಾಕೋ ಒಂದು ಸ್ವಲ್ಪ ಡೌನ್ ಆಯಿತು ಅಂತ ಅನಿಸ್ತು ನನಗೆ. ಬಟ್ ಇಟ್ಸ್ ಓಕೆ. ಅವ್ರನ್ನ ಕರೆಯೋದು ಕೂಡ ಆ ಟೈಮಲ್ಲೇ ಕರೀತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ತುಂಬ ಟೆನ್ಷನ್ ಇರ್ತಕ್ಕಂಥ ಟೈಮಲ್ಲೇ ಕರೀತಾರೆ. ಬಹುಶಃ ಆ ಟೈಮಲ್ಲಿ ಅವ್ರು ಟೆನ್ಷನ್ ಆದರೆ ಏನು ಮಾಡೋಕ್ಕಾಗುತ್ತೆ. ಟೆನ್ಷನ್ ಆದರೆ ಮನುಷ್ಯನ ಬ್ರೈನ್ ವರ್ಕ್ ಆಗಲ್ಲ, ಸೊ ಕೈಕಾಲು ಆಡಲ್ಲ. ಸೊ 28 ರನ್ಗಳು 25 ಬಾಲ್ಗಳಿಗೆ ತುಂಬ ಬೇಜಾರಾಯಿತು. ಇದಾದ ನಂತರ ಈ ಒಂದು ಮ್ಯಾಚಲ್ಲಿ ಹೈಲೈಟ್ ಆದಂಥ ಬ್ಯಾಟ್ಸ್ಮನ್ ಅಂತಂದರೆ ಅಫ್ಕೋರ್ಸ್ ಪೆರ್ರಿ ಅವರು. ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ, ಕಂಗ್ರಾಟ್ಸ್ ಕೂಡ ಹೇಳ್ತೀನಿ. ಬಟ್ ನೋ ಯೂಸ್ ಅಂತ ಹೇಳ್ಬೋದು. ಇಟ್ಸ್ ಓಕೆ. ಇದಾದ ಮೇಲೆ ಒಂದು ಟಾರ್ಗೆಟ್ ಬಂದು RCB ಟಾರ್ಗೆಟ್ ಬಂದು 167 ಆಯಿತು, 7 ವಿಕೆಟ್ಗಳು 20 ಓವರ್ಗೆ ಅಂತ ಹೇಳಿದೆ. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಮುಂಬೈ ವುಮೆನ್ಸ್ ಅವರ ಒಂದು ಬ್ಯಾಟಿಂಗ್ ಬರುತ್ತೆ. ಈ ಒಂದು ಬ್ಯಾಟಿಂಗಲ್ಲಿ ಹೈಲೈಟ್ ಆದಂಥ ಬೌಲರ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇದಾಗಿ
ಜಾರ್ಜಿಯೋ ವ್ಯಾರ್ಮ್ ಇವ್ರು ಬಂದು 4 ಓವರ್ ಬೌಲಿಂಗ್ ಮಾಡ್ತಾರೆ, 21 ರನ್ಗಳನ್ನ ಕೊಡ್ತಾರೆ, 3 ವಿಕೆಟ್ಗಳನ್ನ ಕಿತ್ಕೋತಾರೆ. ಅಫ್ಕೋರ್ಸ್ ತುಂಬ ಖುಷಿ ವಿಚಾರ, ಬಟ್ ನೋ ಯೂಸ್. ಯಾಕೆ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ಕಿಮ್ ಜಾರ್ಜ್ ಅವರು 4 ಓವರ್ ಬೌಲಿಂಗ್ ಮಾಡ್ತಾರೆ, 30 ರನ್ಗಳನ್ನ ಕೊಡ್ತಾರೆ, 2 ವಿಕೆಟ್ಗಳನ್ನ ಕಿತ್ಕೋತಾರೆ. ಅಫ್ಕೋರ್ಸ್ ಇವ್ರನ್ನೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇದಾದಮೇಲೆ ರೇಣುಕಾ ಸಿಂಗ್ ಅವರು 4 ಓವರ್ ಬೌಲಿಂಗ್ ಮಾಡ್ತಾರೆ, 35 ರನ್ಗಳು ಕೊಡ್ತಾರೆ, ಬಟ್ 0 ವಿಕೆಟ್ಸ್. ಹೋದ ಮ್ಯಾಚಿಗೆ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ರೇಣುಕಾ ಸಿಂಗ್ ಅವರ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಅನ್ಕೊತೀನಿ. ಅದಾದಮೇಲೆ ಲಾಸ್ಟಲ್ಲಿ ಎಕ್ತಾ ಅಭಿಸ್ಟ್ ಅವರು, ಇವ್ರ ಬಗ್ಗೆ ನಾನು ತುಂಬ ಖುಷಿಯಿಂದ ಹೇಳ್ಬೇಕು. ಯಾಕೆ ಅಂತಂದ್ರೆ 4 ಓವರ್ ಬೌಲಿಂಗ್ ಮಾಡ್ತಾರೆ, ಅತಿ ಹೆಚ್ಚು ರನ್ಗಳು ಕೊಡ್ತಾರೆ, 37 ರನ್ಗಳು ಕೊಡ್ತಾರೆ, ಅಟ್ಲೀಸ್ಟ್ 1 ವಿಕೆಟ್ ಆದರೂ ಕಿತ್ಕೋತಾರೆ. ಬಟ್ ಇವರೆಲ್ಲ ಇಷ್ಟೆಲ್ಲ ಕಿತ್ತು ಗುಡ್ಡೆ ಹಾಕಿದ್ರು ನೋ ಯೂಸ್ ಕಣ್ರಿ, ಏನು ಯೂಸ್ ಇಲ್ಲ. ಯಾಕೆ ಹೇಳಿ, ಮ್ಯಾಚ್ ಸೋತು ಹೋಗ್ತಾರೆ. ಹೌದು, ಮುಂಬೈ ಅವರ ಒಂದು ಸ್ಕೋರ್ ಬಂದ್ಬಿಟ್ಟು 170 ರನ್ಗಳು 6 ವಿಕೆಟ್ಗಳಿಗೆ. ಸೊ 19 ಓವರ್ 5 ಬಾಲ್. ಸೊ 1 ಬಾಲ್ ಬಿಫೋರಲ್ಲೇ ಇವರು ಅವ್ರಿಗಿಂತ ನಮ್ಮವ್ರಿಗಿಂತ 3 ರನ್ಗಳನ್ನ ಎಕ್ಸ್ಟ್ರಾ ತಗೊಂಡು ಮ್ಯಾಚನ್ನು ವಿನ್ ಮಾಡ್ಕೋತಾರೆ. ಸೊ RCBಗೆ ಹೀನಾಯವಾದ ಸೋಲು. ಬಟ್ ಇಟ್ಸ್ ಓಕೆ, ತುಂಬ ಒಳ್ಳೆ ಕಾಂಪಿಟೇಷನ್ ಇತ್ತು ಮ್ಯಾಚ್. ನಾನು ಬೇಜಾರಾದ ಒಂದು ಖುಷಿ ವಿಚಾರ, ಒಂದು ಬೇಜಾರಾಗೋ ವಿಷಯ ಹೇಳ್ತೀನಿ ಕೊನೆಯಲ್ಲಿ ಅಂತ ಹೇಳಿದೆ. ಅದೇನಪ್ಪ ಅಂತಂದರೆ, ಖುಷಿ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ನಿನ್ನೆ ನಡೆದಂಥ ಮ್ಯಾಚಲ್ಲಿ ಆ ರೇಂಜಲ್ಲಿ ಪೈಪೋಟಿ ಕೊಟ್ಟರು. ಅಫ್ಕೋರ್ಸ್ ಮುಂಬೈ ಟೀಮ್ ಕೂಡ ತುಂಬ ವೆರಿ ಕಾಂಪಿಟೇಟಿವ್ ಟೀಮ್. ಸೊ ಆ ಒಂದು ಮ್ಯಾಚಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡಿ ಈ ಒಂದು ಮ್ಯಾಚನ್ನು ಅಷ್ಟೊಂದು ಅಟ್ಲೀಸ್ಟ್ ಕೊನೆಯವರೆಗೂ ಆ ರೀತಿ ಪೈಪೋಟಿ ಕೊಟ್ಟಿದ್ದು ತುಂಬ ಖುಷಿ ವಿಚಾರ. ಸೊ ಅದಕ್ಕೂ ನಾನು ಅವ್ರನ್ನ, ನಮ್ಮ RCB ತಂಡದ ವುಮೆನ್ಸ್ಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಾದಮೇಲೆ ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಮ್ಯಾಚನ್ನು ಸೋಲ್ತಾರೆ. ಸೊ ಈ ಒಂದು ವಿಷಯಕ್ಕೆ ತುಂಬ ಬೇಜಾರಾಯಿತು. ನಮ್ಮ RCB ಸೋತ್ರೆ ನಾನು ಯಾವತ್ತೂ ಬೇಜಾರಾಗ್ತೀನಿ, ಬಟ್ ಆದರೆ ಐ ಹೋಪ್ ಆಲ್ವೇಸ್ ಈ ಸಲ ಕಪ್ ನಮ್ಮದೇ. ಹೌದು, ಸೋತ್ರು ಗೆದ್ರು RCBನೇ ನಮ್ಮ ಉಸಿರು ಅಂತ ನಾವು ಕನ್ನಡಿಗರು ಎಲ್ಲರೂ ಹೇಳ್ತೀವಿ. ಕನ್ನಡಿಗರು ಮಾತ್ರ, ಅದನ್ನು ಹೊರತುಪಡಿಸಿ ಬೇರೆಯವ್ರು ಯಾರ್ಯಾರು ಇರ್ತಾರೆ ಅವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಸೊ ಇದಿಷ್ಟು ನೆನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಒಂದು ಅಪ್ಡೇಟ್. ಇದ್ರ ಬಗ್ಗೆ ಸಾಕಷ್ಟು ಜನ ಆಲ್ರೆಡಿ ಟ್ರೋಲ್ ಪೇಜಸ್ಗಳೆಲ್ಲ ಶುರು ಮಾಡ್ಕೊಂಡಿದ್ದಾರೆ. RCBಯಿಂದ ನಮ್ಗೆ ಅವಮಾನ ಆಯಿತು, ಅದು ಇದು ಅಂತ. ಅವಮಾನ ಪಡೋ ಅವಶ್ಯಕತೆ ಇಲ್ಲ, ಹೇಳಿದ್ನಲ್ಲ, ಸೋತ್ರು ಗೆದ್ರು RCB, ಅದೇ ನಮ್ಮ ಉಸಿರು, ಅದೇ ನಮ್ಮ ಹೆಸರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಿಮ್ಗೇನೇನು ಡೌಟ್ಸ್ ಇದೆ ಇದ್ರ ಬಗ್ಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೆ ನಿಮ್ಮ ಒಂದು ಇಷ್ಟೆಲ್ಲ ಆದರೂ ಕೂಡ, ಸೋತ್ರೂ ಕೂಡ ನಿಮ್ಮ ಒಂದು ಸಪೋರ್ಟ್ RCBನೇ ಆಗಿತ್ತು ಅಂತಂದರೆ ನೀವು RCB ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನಗೋಸ್ಕರ ಅಟ್ಲೀಸ್ಟ್ ನೋಡೋಕೆ ಒಂದು ಸ್ವಲ್ಪ ಹುಡುಗ ಸುಮಾರಾಗಾದರೂ ಇದ್ದಾನೆ ಅಂದ್ಕೊಂಡು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ವಿಡಿಯೋಗಳು, ಹೊಸ ಅಪ್ಡೇಟ್ಸ್ಗಳು. ನಿಮಗೆ ಕ್ರಿಕೆಟ್ ಬೋರ್ ಆಯಿತು ಅಂದರೂ ತಲೆ ಕೆಡಿಸ್ಕೊಬೇಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಬಂದ್ಬಿಟ್ಟು ರಘುವರ್ಯ ಕೆ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೂ ಬರುತ್ತೆ, ಅಥವಾ ಕನ್ನಡದಲ್ಲಿ ಶ್ರೀರಾಮ ದರ್ಶನ ಅಂತ ಟೈಪ್ ಮಾಡಿದ್ರೂ ಬರುತ್ತೆ. ಸೊ ರಘುವರ್ಯ ಕೆ ಅಂತ ಟೈಪ್ ಮಾಡೋದು ಬೆಟರು. ಸೊ ಅಲ್ಲಿ ಟೈಪ್ ಮಾಡಿ ನನ್ನ ಒಂದು ID ಬರುತ್ತೆ. ನನ್ನ ಐಡಿಗೆ ಬಂದು ನೀವು ಆಯ್ ಅಂತ, ನನ್ನ ಐಡಿಗೆ ಫಾಲೋ ಕೊಟ್ಟು ಆಯ್ ಅಂತ ಮೆಸೇಜ್ ಹಾಕಿ ನನಗೆ ಮೆಸೇಜ್ ಬರುತ್ತೆ. ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕು, ಯಾವುದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅನಿಸುತ್ತೆ, ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಹೊಸ ಮಾಹಿತಿಯೊಂದಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.